ಇನ್ನು ಪ್ರಾರಂಭವಾಗಲಿ ನಮ್ಮಿಬ್ಬರ ಈ ನಾಟಕ. ಈ ನಾಟಕದಲ್ಲಿ ನಿನ್ನನ್ನು ಕಾಮಿಸುವ ಕಾಮುಕ ನಾನು, ನಿನ್ನನ್ನು ಕಾಪಾಡುವ ನಾಯಕ, ನಿನ್ನನ್ನು ಕಾಪಾಡುವ ನಾಯಕ ಆ ಸೂರ್ಯ. ನನ್ನನ್ನು ಕಾಪಾಡುವ ಸೂರ್ಯ ಎಂದು ಕೂಗು. ಹುಡುಗಿ ಯಾಕೆ ಅರಚುತ್ತಿರುವೆ? ನಾನು ನರಸಿಂಹ ಬಂದಿರುವೆ. ಸರ್, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಇಲ್ಲದಿದ್ರೆ ನಾನು ನನ್ನ ಪ್ರಾಣನ ಕಳೆದುಕೊಂಡು ಬಿಡ್ತಿದ್ದೆ ಆ ಕಾಮಕನಿಂದ. ಕಾಮುಕ ಅದು ನನಗೆ ಗೊತ್ತಿಲ್ಲದ ಕಾಮುಕ ಯಾರಿದ್ದಾರೆ ಈ ಊರಲ್ಲಿ? ಅದ್ಯಾರಂತ ಗೊತ್ತಿಲ್ಲ ಸರ್. ಮುಖಕ್ಕೆ ಮುಖವಾಡ ಧರಿಸ್ಕೊಂಡಿದ್ದ, ಯಾರಂತಾನೆ ಗೊತ್ತಾಗ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ? ನಿನ್ನಂತ ಸುಂದರವಾದ ಹೆಣ್ಣು ನಿನ್ನ ಬೀದಿಯಲ್ಲಿ ಬಂದರೆ ಯಾರಿಗೆ ತಲೆ? ಕಾಮಕಿರಳಲ್ಲ, 70ರ ಮುದುಕನಿಗೂ ತಿಳಿಸುತ್ತೆ ಈ ನಿನ್ನ ಸೌಂದರ್ಯ. ಹಾ, ಅಂದಾಗೆ ಸ್ವಲ್ಪ ಹೇಳ್ತೀಯಾ? ನನ್ನ ಹೆಸರು ಇಂದು ಅಂತ. ವಾಟ್ ಎ ಬ್ಯೂಟಿಫುಲ್ ನೇಮ್, ಬ್ಯೂಟಿಫುಲ್ ಟಚ್. ನನ್ನ ಬಗ್ಗೆ ನಿನಗೆ ಡೀಟೇಲ್ ಆಗಿ ಗೊತ್ತಿದೆ ತಾನೆ? ಗೊತ್ತು ಸರ್. ನೀವು 10 ಫ್ಯಾಕ್ಟರಿಯ ಮಾಲೀಕರು, ಕೋಟ್ಯಾಧೀಶ್ವರ ವಂಶಸ್ಥರು. ಅಂದ ಹಾಗೆ ನಿಮ್ಗಿನ್ನೂ ಮದುವೆ ಆಗಿಲ್ಲ. ನನಗೆ ಸೂಟ್ ಹುಡುಗಿ ಈ ಭೂಮಿ ಮೇಲೆ ಹುಟ್ಟಿಲ್ಲ, ಅದಕ್ಕೆ ನಾನಿನ್ನು ಮದುವೆ ಆಗಿಲ್ಲ. ಹೌದಾ ಸರ್? ಹೌದು. ಹಾಗಂತ ನೀನ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ಹೃದಯ ನನಗಿಡಿಸಿದೆ. ನಿನ್ನ ಜೊತೆ ಸುಖ ಹಂಚಿಗಳ ಆಸೆ ಮನದಲ್ಲಿ ಹೊಡಿತಾ ಇದೆ. ನನ್ನ ಮನೆಗೆ ಹೋಗೋಣ. ಸರ್ ನೋಡಿ, ಇದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಆದ್ರೆ ಇದಕ್ಕೆ ನಿಮ್ಮ ತಮ್ಮನೇನಾದ್ರು? ತಮ್ಮ? ಕಲಿಯುಗದ ಕಾಮರಾಜ ದೇವೇಂದ್ರನಾದ ನಾನು. ಹತ್ತಾರು ಹುಡುಗಿಯರನ್ನು ಮನೆಯಲ್ಲಿಟ್ಟುಕೊಂಡು ಮಜಾ ಮಾಡಿದರು, ಕೇಳುವವರು ಯಾರಿಲ್ಲ. ತಿಳಿದುಕೋ, ಬಂಗಾರದ ಉಂಗುರ ನಿನಗೆ ಕೊಡುತ್ತಿರುವ ನಾನು ಪ್ರೇಮದ ಕಾಣಿಕೆ. ಮಿಸ್ಟರ್ ಸೂರ್ಯಸಿಂಹ, ನೀನು ನನಗೆ ಕೈ ಕೊಟ್ರೆ ನನ್ನಿಂದಾಗಿಯೇ ನೀನು ಕೆಟ್ಟೆ. ಇಂದು ಇನ್ನೇಕೆ ಮೌನ? ಈ ದಿನದ ರಾತ್ರಿ ನನ್ನ ಅರಮನೆ ಮಂಚದ ಮೇಲೆ ನಿನಗೆ ಸನ್ಮಾನ. ಕಮಾನ್ ಪ್ರೇಯಸಿ, ಕಮಾನ್.